शहरातील राष्ट्रीय महामार्गाच्या कडेला असलेल्या जय किसान खासगी भाजीपाला बाजाराचा परवाना राज्य कृषी विपणन विभागाने रद्द करण्याचा आदेश दिला असतानाही खासगी भाजीपाला बाजारात व्यवहार सुरू असल्याचा निषेध करून मंगळवारी विविध शेतकरी संघटनांनी आंदोलन करून जिल्हाधिकाऱ्यांना निवेदन दिले। कर्नाटक कृषी उत्पादन विपणन व्यवहार अधिनियम 1966च्या कलम 72 अंतर्गत अधिकारांचा वापर करून तात्काळ परवाना रद्द करण्याचा आदेश झाल्याच्या पार्श्वभूमीवर एपीएमसीचे कनिष्ठ अधिकारी रातोरात जय किसान खासगी बाजारात आलेल्या भाजीपाला वाहनांना एपीएमसीत हलवण्याचा प्रयत्न करताच खासगी बाजारातील लोकांनी राष्ट्रीय महामार्ग बंद करण्याची धमकी दिली अशी तक्रार करण्यात आली। ಬೆಳಗಾವಿಯ ಎಪಿಎಂಸಿ ಸರ್ಕಾರ ಸಂಸ್ಥೆಯನ್ನು ಉಳಿಸಬೇಕಂತೇಳಿ ಎಲ್ಲಾ ರೈತಪರ ಸಂಘಟನೆಗಳ ನೇತೃತ್ವದಲ್ಲಿ ಸಾಮಾಜಿಕ ಹೋರಾಟಗಾರರ ನೇತೃತ್ವದಲ್ಲಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುವ ಮುಖಾಂತರ ಸರ್ಕಾರಕ್ಕೆ ಕಣ್ಣೆತ್ತರಿಸುವ ಕೆಲಸವನ್ನು ಮಾಡಿ ನಿನ್ನೆ ಬೆಳಗಾವಿಯಲ್ಲಿ ಅನಧಿಕೃತವಾಗಿ ತಲೆಯದಂತಹ ಜೈ ಕಿಸಾನ್ ಹೋಲ್ಸೇಲ್ ವೆಜಿಟೇಬಲ್ ಮರ್ಚೆಂಟ್ ಅಸೋಸಿಯೇಷನ್ ಕೊಟ್ಟಂತಹ ಪರವಾನಗಿಯನ್ನು ಕೃಷಿ ಇಲಾಖೆ ಮಾರುಕಟ್ಟೆ ನಿರ್ದೇಶಕರು ನಿನ್ನೆ 15/9/2025ರಿಂದ ತಕ್ಷಣ ರದ್ದುಪಡಿಸಬೇಕಂತ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿಯ ಜಿಲ್ಲಾಡಳಿತ ಸಂಬಂಧಿಸಿದ ಇಲಾಖೆಗಳು ಕೂಡಿ ಅನಧಿಕೃತವಾದಂತಹ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯನ್ನು ಕೂಡಲೇ ಅದನ್ನು ಸೀಸ್ ಮಾಡಿ ತಮ್ಮ ಸುಪರ್ದಿಗೆ ಪಡ್ಕೋಬೇಕು। 25/8/2025ರಂದು ಬೆಳಗಾವಿಯ ನಗರಾಭಿವೃದ್ಧಿ ಪ್ರಾಧಿಕಾರವು ಕೂಡ ಅನಧಿಕೃತ ಕಟ್ಟಡವಾದ ಬಗ್ಗೆ ತನ್ನ ಪರವಾನಗಿಯನ್ನು ಹಿಂಪಡೆದಿದೆ। ಈ ಎಲ್ಲ ಹಿನ್ನೆಲೆಗಳಲ್ಲಿ ಬೆಳಗಾವಿಯ ಜಿಲ್ಲಾಡಳಿತ ತಕ್ಷಣ ಸೀಸ್ ಮಾಡಿ ಎಲ್ಲ ರೈತರ ತರಕಾರಿಗಳನ್ನು ಎಪಿಎಂಸಿಗೆ ಸ್ಥಳಾಂತರ ಮಾಡಬೇಕು। ಜೈ ಕಿಸಾನ್ ಮಾರುಕಟ್ಟೆಯಲ್ಲಿ ಆದಂತಹ ಸಾಕಷ್ಟು ಅವ್ಯವಹಾರಗಳು, ಭ್ರಷ್ಟಾಚಾರ, ರೈತರ ಮೇಲೆ ಒತ್ತಡ, ಖಾಸಗಿ ಕಂಪನಿ ಅನ್ನುವಂತಹ ಒಂದು ಹುಟ್ಟು ಹಾಕಿ ರೈತರಿಗೆ ಸಾಕಷ್ಟು ಆರ್ಥಿಕವಾಗಿ ಸಂಕಷ್ಟವನ್ನು ತಂದಂತ ತಮ್ಮೆಲ್ಲ ಗೊತ್ತಿದ್ದ ವಿಷಯ। ಇದೆಲ್ಲ ಪರಿಣಾಮವಾಗಿ ಇವತ್ತು ಸಾಕಷ್ಟು ಜನ ನೂರಾರು ರೈತರು ಇನ್ನೂ ಜನ ಬರ್ತಾ ಇದ್ದಾರೆ, ತಮ್ಮ ಒಡಲನ್ನ ಇವತ್ತು ಹೇಳಿಕೊಳ್ಳಿಕ್ಕೆ ಬರ್ತಾ ಇದ್ದಾರೆ। ಇಲ್ಲಿವರೆಗೂ ನಮ್ಮ ರೈತರಿಗೆ ಹೇಳಿಕೊಳ್ಳಿಕ್ಕೆ ಅವಕಾಶ ಇದ್ದಿರಲಿಲ್ಲ। ಜೈ ಕಿಸಾನ್ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ರೈತರಿಗೆ ಅವಕಾಶ ಇದ್ದಿರಲಿಲ್ಲ। ಇವತ್ತು ಎಪಿಎಂಸಿ ಮಾರುಕಟ್ಟೆ ಸ್ಥಳಾಂತರವಾಗೋದ್ರಿಂದ ನಮ್ಮ ರೈತರಿಗೆ ಯಾವುದೇ ಸಂಕಷ್ಟ ಆಗಲಿ, ತೊಂದರೆ ಆದರೂ ಕೂಡ ಶಾಸನಬದ್ಧ ಪರಿಹಾರ ಮತ್ತು ನ್ಯಾಯಸಮ್ಮತ ಪರಿಹಾರ ಕಂಡುಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಅನ್ನೋ ಸಂಬಂಧಾಗಿ ನಿನ್ನೆ ಮಾಡಿದಂತಹ ಆದೇಶವನ್ನು ಜಿಲ್ಲಾಧಿಕಾರಿ ತಕ್ಷಣ ಅದನ್ನು ಅನುಷ್ಠಾನಗೊಳಿಸಬೇಕು, ತಕ್ಷಣ ಇದನ್ನ ಸೀಸ್ ಮಾಡಬೇಕು। ಇಲ್ಲಾಂದ್ರೆ ಮುಂದಾಗತಕ್ಕಂಥ ಅನಾಹುತಕ್ಕೆ ಜಿಲ್ಲಾಡಳಿತ ಕಾರಣ ಆಗ್ತದೆ। ಈಗಾಗಲೇ ಸಾಕಷ್ಟು ತಮ್ಮ ರೈತರು ತಮ್ಮ ಸಂಕಷ್ಟವನ್ನ ಮೊದಲಲ್ಲಿ ಇಟ್ಕೊಂಡಿದ್ರು, ಇವತ್ತೆಲ್ಲ ಹೊಡೆದಿದೆ, ತಮ್ಮೆಲ್ಲ ನೋಡ್ತಾ ಇದ್ದಾರೆ। ಇವತ್ತು ಸಾಕಷ್ಟು ಜನ ರೈತರು, ಚುನಪ್ಪ ಪೂಜಾರಿ ಅವರು, ನಮ್ಮ ಶಶಿಕಾಂತ್ ಪಡ್ಸಲಿ ಗುರುಗಳು ಬಂದಿದ್ದಾರೆ, ನಮ್ಮ ಸಮಾಜಕ್ಕೆ ಹೋರಾಟಗಾರ ಸುಜಿತ್ ಮುಳುಗುಂದ್ ಅವರು, ರಾಜು ಟೊಪ್ಪಣ್ಣವರು, ನಮ್ಮ ವಕೀಲರಂತ ನಿತಿನ್ ಬೋಳ್ಬಂದಿ ಅವರು, ಇನ್ನು ಸಿಐಟಿಯು ನಾಯಕರಂತ ಜಿವಿ ಕುಲಕರ್ಣಿ, ಮಹಿಳಾ ಘಟಕದ ಅಧ್ಯಕ್ಷರು, ಇನ್ನೂ ಹಲವಾರು ಜನ ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ರು। ಇವತ್ತು ನಮ್ಮ ಕಾಗಣಿಕರ್ ಶಿವಾಜಿಯನ್ನ ಕಾಗಣಿಕರ್ ನೇತೃತ್ವದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ। ಅದಕ್ಕಾಗಿ ಇವತ್ತು ತಮಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಸರ್ಕಾರದ ಆದೇಶವನ್ನ ರದ್ದು ಮಾಡಲಿಕ್ಕೆ, ಎಪಿಎಂಸಿ ಜೈ ಕಿಸಾನ್ ಮಾರ್ಗ ರದ್ದು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸನ್ಮಾನ್ಯ ಸತ್ಯಸೇನಾ ಜಾರಕಿಹೊಳಿ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಸರ್ಕಾರಕ್ಕೂ ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ। ದಯವಿಟ್ಟು ಸರ್ಕಾರ ಮಾಡಿದ ಆದೇಶವನ್ನ ಕೂಡಲೇ ಎಪಿಎಂಸಿಗೆ ಪುನಃಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು। ಈ ಕೆಲವೊಂದು ಅಧಿಕಾರಿಗಳಿಂದ ಮಾಹಿತಿ ಬರ್ತಾ ಇದೆ, ಅಲ್ಲಿ ಜೈ ಕಿಸಾನ್ ಮಾರ್ಕೆಟ್ಗೆ ಹೋದಲ್ಲಿ ಕೆಲವೊಂದು ಆವಾಜ್ ಹಾಕೋದು, ವ್ಯತಿರಿಕ್ತವಾಗಿ ಮಾತಾಡೋದು, ಅಶ್ಲೀಲವಾಗಿ ಬೀಳುವಂತ ಮಾಡ್ತಿದ್ದಾರೆ। ದಯವಿಟ್ಟು ನಮ್ಮ ಹೋರಾಟಗಳು ಕಾನೂನು ಪರವಾಗಿರ್ತವೆ, ಕಾನೂನುಬದ್ಧವಾಗಿರ್ತವೆ, ವೈಚಾರಿಕ ಚಿಂತನೆ ಇರ್ತವೆ ಹೊರತಾಗಿ ಯಾವ ಅಧಿಕಾರಿಗಳು ಆ ಕಾನೂನು ಬಾಹಿರ ಕೆಲಸಗಳಿಗೆ ಹೆದರುವಂತ ಪ್ರಶ್ನೆ ಇಲ್ಲ। ಉತ್ತಮವಾಗಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳಿಗೆ ಸದಾ ನಮ್ಮ ಬೆಂಬಲ ಅಂತ ಹೇಳಿಕೆ ಜನ ಪಡ್ತಾ ಇದ್ದೀವಿ। ಸುಮಾರು 3-4 ವರ್ಷದ ನಿರಂತರ ಹೋರಾಟ ಮತ್ತು ಅಲ್ಲಿ ಆಗ್ತಕ್ಕಂತ ಏನು ಜೈ ಕಿಸಾನ್ ಮಾರುಕಟ್ಟೆಯಲ್ಲಿ ರೈತರಿಗೆ ಮೋಸ, ಯಾಕಪ್ಪ ಅಂತಂದ್ರೆ ಅಲ್ಲಿ ಯಾವ ರೀತಿ ಅಧಿಕಾರಿಗಳು ನೇಮಕ್ಕಿಲ್ಲ, ಅವರು ಮನುಷ್ಯ ಬಂದಂಗೆ ಇವತ್ತು ಲೂಟಿ ಮಾಡತಕ್ಕಂತ ಚಟುವಟಿಕೆಯನ್ನು ಅಲ್ಲಿ ವ್ಯಾಪಾರಸ್ಥರು ನಡೆಸಿರು। ಅದು ಸಾಕಷ್ಟು ಸಾರ್ವಜನಿಕರ ತೊಂದರೆ ಇದ್ರೂ ಕೂಡ ಇವತ್ತ ಅದು ಲೈಸೆನ್ಸ್ ಇರಾಂತ್ರಿ ಅವರ ತಮ್ಮ ಮೆರವಣಿಗೆ ನಡೆಸ್ತೀರ। ಸರ್ಕಾರ ನಿನ್ನೆ ಏನೋ ಹೋರಾಟ ಮತ್ತು ಎಲ್ಲರ ಫಲದಿಂದ ಆ ಲೈಸೆನ್ಸ್ ಅನ್ನು ರದ್ದು ಮಾಡ್ಯಾರು। ಲೈಸೆನ್ಸ್ ರದ್ದು ಮಾಡಿ ನಿನ್ನೆ ಜಿಲ್ಲಾಡಳಿತ ಮತ್ತು ಈ ಕೃಷಿ ಮಾರುಕಟ್ಟೆ ಅಧಿಕಾರಿಗಳು ಹೋಗಿ ಅಲ್ಲಿ ಅದನ್ನ ಸಂಪೂರ್ಣ ಅವ್ರಿಗೆಲ್ಲ ತಿಳುವಳಿಕೆ ಕೊಟ್ಟು ಬಂದ 48 ಗಂಟೆ ಒಳಗ ನೀವು ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸಾಮಾನುಗಳನ್ನ ನೀವು ಕಡಿಕೆ ತಕ್ಕೋರಿ, ಇಲ್ಲಿ ಯಾವ ಕೂಡ ವ್ಯಾಪಾರ ಚಟುವಟಿಕೆ ಮಾಡಬಾರದು ಅಂತೇಳಿ ಅವರಿಗೆ ಕಂಡೀಷನ್ ವಾಗಿ ನೋಟಿಸ್ ಕೊಟ್ಟು ಬಂದರು। ಅವ್ರು ಇದ್ದಾಗೂ ಕೂಡ
ಇವತ್ತಲ್ಲಿ ಪೊಲೀಸ್ ಬಂದೋಬಸ್ತಿ ಐತಿ, ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಇದ್ದಾಗ ಕೂಡ ರಾತ್ರಿ ಹೊತ್ತ ಇವತ್ತ 300-400 ಮಂದಿನ ರೈತರನ್ನ ಗುಂಡಾಗಿರಿ ರೈತರನ್ನ ಕರೆಸಿ ಕೈಯಾಗ ಚಾಕು ಬಡಿಗೆ ಹಿಡ್ಕೊಂಡು ಪೊಲೀಸ್ ಇಲಾಖೆ ಮೇಲೆ ಮತ್ತು ಇವತ್ತು ಅಧಿಕಾರಿಗಳ ಮೇಲೆ ಅವಾಜನ್ನು ಹಾಕಿ ಅಲ್ಲಿ ವ್ಯಾಪಾರ ಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು ಇವತ್ತ ಅವ್ರು ಗುಂಡಾಗಿರಿ ಮಾಡ್ಯಾರು. ಆ ವ್ಯಾಪಾರಸ್ಥರ ಮೇಲೆ ತಕ್ಷಣ ಕ್ರಿಮಿನಲ್ ಕೇಸ್ ಹಾಕಬೇಕು, 307 ಕೇಸ್ ಹಾಕ್ಬೇಕು. ಯಾಕಂದ್ರೆ ಕೈಯಾಗ ಅವರ ಚಾಕು ತಗೊಂಡ್ಬರ್ತಾರು, ಬಡಿಗೆ ತಗೊಂಡ್ಬರ್ತಾರಪ್ಪ ಅಂತಂದ್ರ ಇವತ್ತು ಕಾನೂನನ್ನ ಕೊಲ್ತಕ್ಕಂತ ಕೆಲಸ ಮಾಡತ್ತಾರ. ಅವರ ಲೈಸೆನ್ಸ್ ರದ್ದು ಆತಪ್ಪ ಅಂತಂದ್ರೆ ಅವ್ರಿಗೆ ಕೆಲಸ ಇಲ್ಲ. ಅವರೆಲ್ಲರೂ ಕೂಡ ಇವತ್ತು ರೈತರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ರೈತರು ತಾವೆಲ್ಲರೂ ಕೂಡ ಇವತ್ತೇನ ನಮ್ಮ ಕೃಷಿ ಮಾರುಕಟ್ಟೆ ಬೆಳಗಾವದಾಗ 90 ಎಕರೆ ಜಮೀನದಾಗ ಐತಿ, ಅದೆಲ್ಲ ಕೂಡ ಸದೃಢವಾಗೈತಿ. ತಮಗ ಈ ರೈತರಿಗೆ ಒಳ್ಳೇದಾಗೋದಕ್ಕಾಗಿ ಇವತ್ತ ಸಾಕಷ್ಟು ಅನುಕೂಲ ಇರತಕ್ಕಂತ ಚಟುವಟಿಕೆ ಐತಿ. ಅದಕ್ಕಾಗಿ ಇವತ್ತು ಸರ್ಕಾರ ಅದನ್ನ ತಕ್ಷಣ ಇವತ್ತೇನೈತಿ ಇವತ್ತ ಜಿಲ್ಲಾಧಿಕಾರಿ ತಕ್ಷಣ ಅದನ್ನ ಸೀಜ್ ಮಾಡಬೇಕು, ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಅದಕ್ಕಾಗಿ ಇವತ್ತು ಸಾವಿರಾರು ಮಂದಿ ರೈತರು ನಾವೆಲ್ಲ ಸೇರಿದೀವಿ. ಈಗ ಜಿಲ್ಲಾಧಿಕಾರಿ ತಕ್ಷಣ ಬರಬೇಕು, ಬಂದ ತಕ್ಷಣ ಅದನ್ನ ಸೀಜ್ ಮಾಡಿ ಅಲ್ಲಿ ಯಾವ ಕೂಡ ಚಟುವಟಿಕೆ ಆಗದ ರೀತಿಯೊಳಗೆ ಜಿಲ್ಲಾಡಳಿತ ಮಾಡಬೇಕು. ಇಲ್ಲಾಂದ್ರ ಕಾನೂನನ್ನ ಜಿಲ್ಲಾಡಳಿತ ಹಾಳು ಮಾಡಿದಂಗ ಆಕತಿ, ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ ಹಾಳು ಮಾಡಿದಂಗ ಆಕತಿ. ಯಾಕಂದ್ರ ರೈತರ ಮೇಲೆ 200 ಮಂದಿ ಬಡಿಗೆ ತಗೊಂಡ್ ಗುಂಡಾಗಿರಿ ಮಾಡ್ತಾರಪ್ಪ ಅಂದ್ರ ಇವತ್ತು ನೀವೆಲ್ಲರೂ ಏನ್ ಮಾಡತ್ರಿ? ಕಾನೂನು ವ್ಯವಸ್ಥೆ तक्षण बंद ಮಾಡತಕ್ಕಂತ ಜಿಲ್ಲಾಡಳಿತ ಮಾಡಬೇಕಂತ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. यावेळी बोलताना जिल्हाधिकारी मोहम्मद रोशन म्हणाले की तुमच्या मागणीवर आज संध्याकाळपर्यंत वेळ द्या, बाजार बंद करण्याची हमी देतो. ನಿನ್ನೆ ಬೆಳಿಗ್ಗೆ ಸರ್ಕಾರದಿಂದ ಮಾರುಕಟ್ಟೆ ಇಲಾಖೆ ಮುಖಾಂತರ ನಮ್ಮ ಬೆಳಗಾವಿ ನಗರದಲ್ಲಿರುವಂತ ಜೈ ಕಿಸಾನ್ ಖಾಸಗಿ ಬಾಜಿ ಮಾರ್ಕೆಟ್ ಏನಿದೆ ಅದರ ಲೈಸೆನ್ಸ್ ಅನ್ನು ಸರ್ಕಾರದಿಂದ ರದ್ದು ಮಾಡಲಾಗಿದೆ. ಆರ್ಡರ್ ನಮಗೆ ಸಿಕ್ಕಿದ ನಂತರ ಅದನ್ನು ಎಲ್ಲ ಓದಿ ಅದರ ಮೇಲೆ ನಾವು ಒಂದು ಆದೇಶವನ್ನು ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿ ಅವರ ಕಚೇರಿಯಿಂದ ನಾವು ಹೊರಡಿಸಿದ್ದೀವಿ. ನಾನು AC ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡ ರಚನೆ ಮಾಡಿದ್ದೀನಿ. ಶಾಂತಿಯನ್ನು ಕಾಪಾಡಿಕೊಂಡು ಯಾರಿಗೆ ಯಾವುದೇ ತೊಂದರೆ ಆಗದಂತೆ ಈಗ ಪ್ರೈವೇಟ್ ಮಾರ್ಕೆಟ್ ಅಲ್ಲಿ ಚಟುವಟಿಕೆಗಳನ್ನು ನಾವು ಅವರು ಸ್ಥಗಿತಗೊಳಿಸಬೇಕು. ಜೊತೆನಲ್ಲಿ APMC ನಲ್ಲಿ ರೈತರಿಗೆ ಎಲ್ಲಾ ರೀತಿಯ ಸವಲತ್ತುಗಳು ಕಲ್ಪಿಸಬೇಕಂತ ಹೇಳಿ ನಾನು ಆ ಆದೇಶದಲ್ಲಿ ಅವರಿಗೆ ಹೇಳಿದೆ. ಈಗ APMC ನಲ್ಲಿ ನಮ್ಮ AC ಅವರು ಹೋಗಿ ನೋಡಿದ ನಂತರ ಸೆಕ್ರೆಟರಿ APMC ಜೊತೆ ಮಾತಾಡಿಕೊಂಡು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಮತ್ತೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಹಾಗೂ ಚಟುವಟಿಕೆ ಮಾಡಲಿಕ್ಕೆ ಆ ಪ್ಲಾಟ್ಫಾರ್ಮ್ಗಳು ಹಾಗೂ ಎಲ್ಲ ರೀತಿಯ ವ್ಯವಸ್ಥೆ ಇದೆಯಾ ಇಲ್ಲ ಅಂತ ಹೇಳಿ ಅವರು ಚೆಕ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ರಿಪೋರ್ಟ್ ಅಂತೆ ಎಲ್ಲ ವ್ಯವಸ್ಥೆಗಳು ಇದಾವೆ ಅಂತ ಹೇಳಿ ಅವರು ನನಗೆ ತಿಳಿಸಿದ್ದಾರೆ. ಅದರಿಂದ ಇವತ್ತು ನಾನು ರೈತರಿಗೆ ಏನ್ ಹೇಳಿದ್ದೀನಿ ಅಂದ್ರೆ, ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಈಗ APMCಗೆ ಹೋಗಿ ಅಲ್ಲಿ ಚಟುವಟಿಕೆಯನ್ನು ನಡೆಸಬೇಕಂತ ಹೇಳಿ ಅವರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಆದ್ರೆ ಅವ್ರು ಏನ್ ಹೇಳ್ತಾರಂದ್ರೆ, ಜೈ ಕಿಸಾನ್ ಮಾರ್ಕೆಟ್ ನಲ್ಲಿ ಲೈಸೆನ್ಸ್ ರದ್ದಾದ ನಂತರ ಅವರು ವ್ಯಾಪಾರ ಮಾಡೋದು ಕಾನೂನು ಬಾಹಿರವಾಗಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಕಾನೂನಾತ್ಮಕವಾಗಿ ಅವರು ಹೇಳೋದು ಸರಿ ಇದೆ, ಆದ್ರೂ ಶಾಂತಿ ಹಾಗೂ ಲಾ ಅಂಡ್ ಆರ್ಡರ್ ದೃಷ್ಟಿಯಿಂದ ಸಡನ್ಲಿ ಇಷ್ಟು ದೊಡ್ಡ ಶಿಫ್ಟ್ ಮಾಡೋದು ಎಲ್ಲಾ ಇಲಾಖೆಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಒಂದು 24 ಗಂಟೆ ನಾವು ಕೊಟ್ಟಿದೀವಿ. ಅಲ್ಲಿರುವಂತ ಬಾಜಿಗಳು ಏನಿದಾವೆ, ತರಕಾರಿ ಏನಿದೆ ಅದು ಕೆಟ್ಟೋಗ್ಬಾರ್ದು, ಹಾಗೂ ಅಲ್ಲಿರುವಂತ ಲಾರಿಗಳು, ಟ್ರಕ್ಗಳು ಒಳಗಡೆ ಸ್ಟಕ್ ಆಗ್ಬಾರ್ದು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟಿದೀವಿ. ಅವ್ರು ಇವತ್ತು ಬರ್ತಾರೆ ನನ್ನ ಕಡೆ, ಪ್ರೈವೇಟ್ ಬಾಜಿ ಮಾರ್ಕೆಟ್ ವ್ಯಾಪಾರಸ್ಥರು ಬರ್ತಾರೆ. 5:05ವರೆಗೆ ನಾನು ಮೀಟಿಂಗ್ ಮಾಡ್ತೀನಿ. ನಾನು ಅವ್ರಿಗೆ ಹೇಳ್ತೀನಿ, ಸರ್ ಅಂದ್ರೆ ಅವರು ಅಲ್ಲಿ ತರಕಾರಿ ವ್ಯಾಪಾರಿಗಳನ್ನು ವ್ಯಾಪಾರ ಮಾಡ್ತಿದ್ದಾರೆ, ಮತ್ತೆ ಅವರು ಬಂದಾದ್ರು ತರಕಾರಿ ವ್ಯಾಪಾರಿ ಮಾಡ್ತಾರೆ. ಸೊ ಅವ್ರಿಗೆ ಇವತ್ತು ನಾವು ಏನ್ ಹೇಳ್ತೀವಿ ಅಂದ್ರೆ, ವ್ಯಾಪಾರಸ್ಥರು ಬಂದು APMC ನಲ್ಲಿ ವ್ಯಾಪಾರ ಮಾಡ್ಲಿ, ರೈತರು ಅಲ್ಲೇ ಬಂದು ಚಟುವಟಿಕೆ ಮಾಡ್ಲಿ ಅಂತ ನಾವು ಅವ್ರಿಗೆ ಹೇಳ್ತೀವಿ. ಎಲ್ರು ನನ್ನ ಮಾತು ಕೇಳ್ತಾರೆ ಅಂತ ನನ್ಗೆ ನಂಬಿಕೆ ಇದೆ. ಸರ್, ಈಗ ಅಧಿಕಾರಿಗಳ ಮೇಲೆ ಅವರು ಏನೋ ಚಾಕು ಹಂಗ್ ಮಾಡ್ಲಿಕ್ಕಿಲ್ಲ. ಅಧಿಕಾರಿಗಳು ಸರ್ಕಾರದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇರುವಂತ ಕೆಲಸದಲ್ಲಿ ಯಾವುದೇ ಅಡ್ಡಿ ಯಾರಾದ್ರೂ ಹಾಕಿದ್ದಾರೆ ಅಂದ್ರೆ ಅವ್ರ ಮೇಲೆ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ. ಈಗಾಗ್ಲೇ ನಿನ್ನೆ ರಾತ್ರಿ ಮಾಧ್ಯಮದ ನಮ್ಮ ಸಮಿತ್ರರು ವಿಡಿಯೋಸ್ ನಮಗೆ ಕಳಿಸಿದ್ದಾರೆ, ಒಬ್ಬ ಅಧಿಕಾರಿ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಅಂತ ಹೇಳಿ. ಆ ಎಲ್ಲರ ಮೇಲೆ ನಾವೀಗ FIR ಬುಕ್ ಮಾಡ್ತೀವಿ, ಇದರಲ್ಲಿ ಡೌಟ್ ಇಲ್ಲ.
ಸರ್ ಇನ್ನೊಂದು ಬೆಳೆ ಪರಿಹಾರ ಈಗ ಜಂಟಿ ಸಮೀಕ್ಷೆ ಏನಿದೆ ಅದನ್ನು ಆಲ್ಮೋಸ್ಟ್ ಮುಕ್ತಾಯ ಮಾಡ್ಕೊಂಡಿದೀವಿ. ಇದರಲ್ಲಿ ಮೇನ್ ಪ್ರಾಬ್ಲಮ್ ಇರೋದು ನಮಗೆ ಹೆಸರು ಕಾಳು. ಸುಮಾರು 30,000 ಹೆಕ್ಟೇರ್ಗಳು ಹೆಸರು ಕಾಳು ನಮ್ಗೆ ಹಾನಿಯಾಗಿದೆ. ಇದು ಜಂಟಿ ಸಮೀಕ್ಷೆ ಇನ್ನೊಂದು 2 ದಿವಸದ ಒಳಗಡೆ ಮುಕ್ತಾಯ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಟೈಮ್ ಕೊಟ್ಟಿದ್ದಾರೆ. ಸೊ ಆ ಟೈಮ್ ಒಳಗಡೆನೆ ನಾವು ನಮ್ಮ ಜಂಟಿ ಸಮೀಕ್ಷೆ ಮುಕ್ತಾಯ ಮಾಡಿಕೊಂಡು ಆ ಡೀಟೇಲ್ ಫೈಲ್ ಏನಿದೆ ಅದನ್ನು ನಾವು ನಮ್ಮ ಡೇಟಾಬೇಸ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ ನಂತರ ಡೈರೆಕ್ಟ್ಲಿ ಸರ್ಕಾರದಿಂದನೇ ಇವರ ಫಲಾನುಭವಿಗಳ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ DBT ಮುಖೇನ ಈ ಒಂದು ಪರಿಹಾರ ಧನ ಏನಿದೆ ಅದು ಪಾವತಿ ಆಗುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಹೆಕ್ಟೇರ್ ಪ್ರದೇಶ ಬೆಳೆ? ಸೊ ಟೋಟಲ್ ಐ ಎಸ್ಟಿಮೇಟ್ ಪ್ರಕಾರ ಅರೌಂಡ್ 51,000 ಹೆಕ್ಟೇರ್ಸ್ ಬೆಳೆ ಹಾನಿ, ಕೃಷಿ ಬೆಳೆ ಹಾನಿ ಆಗಿದೆ. ಅದೇ ರೀತಿ 1,035 ಹೆಕ್ಟೇರ್ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಈಗ ಜಂಟಿ ಸಮೀಕ್ಷೆ ಆದ ನಂತರ ನಿಖರವಾಗಿರುವಂತ ಒಂದು ಹೆಕ್ಟರೇಜ್ ನಮಗೆ ಪತ್ತೆ ಆಗುತ್ತೆ. ಒಂದು 2 ದಿವಸದ ಒಳಗಡೆ ನಿಜವಾಗಿ ಇದಕ್ಕಂತ ಸ್ವಲ್ಪ ಕಡಿಮೆನೆ ಆಗುತ್ತೆ. ಯೂಶಲಿ ಐ ಎಸ್ಟಿಮೇಟ್ ಅಲ್ಲಿ ಏನ್ ನಾವು ನೋಡ್ತೀವಿ ಅದಕ್ಕಂತ ಒಂದು ಚೂರು ಕಡಿಮೆನೆ ಆಗುತ್ತೆ. ಸೊ ಎಲ್ಲ ರೂಲ್ಸ್ ಫಾಲೋ ಮಾಡಿಕೊಂಡು ಪ್ರತಿಯೊಬ್ಬ ಪರ್ಸನ್ಗೆ 2 ಹೆಕ್ಟೇರ್ ಕಂತ ಮೀರಿ ಪರಿಹಾರ ಕೊಡ್ಲಿಕ್ಕೆ NDRF SDRF ನಾಮ್ಸ್ ಅಲ್ಲಿ ಅವಕಾಶ ಇರಲ್ಲ. ಎಲ್ಲರಿಗೂ ಗೊತ್ತಿದೆ. ರೈತರ ಜೊತೆನು, ರೈತ ಬಾಂಧವರ ಜೊತೆ ಹಾಗೂ ರೈತ ಮುಖಂಡರ ಜೊತೆನೂ ನಾನು ಮಾತುಕತೆಯನ್ನು ನಡೆಸಿದ್ದೀನಿ. ಜಂಟಿ ಸಮೀಕ್ಷೆ ಏನ್ ನಡೀತಾ ಇದೆ ಅದರ ಮೇಲೆ ಯಾರ್ದು ಯಾವುದೇ ತಕರಾರಿಲ್ಲ, ಎಲ್ಲ ಸರಿಯಾಗಿ ನಡೀತಾ ಇದೆ ಅಂತ ಅವರು ಹೇಳಿದ್ದಾರೆ. ಧನ್ಯವಾದಗಳು. यावेळी सिद्धगोड मोदगी, राजकुमार टोपन्नवर, सुजित मुळगुन, नितीन बळुबंदी, चोन्नप्पा पुजारी आदी उपस्थित होते. संकल्प शिंदे, KMM मराठी, बेळगाव.